ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾವ್ರು ಬಂದ್ಬಿಟ್ಟು ಮಾರುತಿ ಬ್ರೀಝಾ ಗಾಡಿ. ಈ ಗಾಡಿದು ಏನು ಮಾಹಿತಿ ಅಂತಂದರೆ, ಕಿಟ್ ಫಿಟ್ ಮಾಡಿಲ್ಲ, ಕಿಟ್ ಬೇರೆ ಜಾಗದಲ್ಲಿ ಫಿಟ್ ಆಗಿರೋದು. ಬರೀ ಸೈಡ್ ಫಿಲ್ಲಿಂಗ್ ವಾಲ್ ಮಾತ್ರ ಹಾಕ್ಕೊಟ್ಟಿದ್ದೀವಿ. ಫಿಲ್ಲಿಂಗ್ ವಾಲ್ಗಾಗಿ ಈ ಗಾಡಿಗೆ ಏನೇನೆಲ್ಲ ಮಾಡಿದ್ದಾರೆ ಕಸರತ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡ್ಬೋದು ಕಂಟಿನ್ಯೂ. ಬೆಂಗಳೂರಲ್ಲೇ ಫಿಟ್ ಮಾಡಿಸಿರೋದು, ಬೇರೆ ಕಡೆ ನೋಡ್ಬೋದು. ಫಸ್ಟ್ ಈ ವಾಲ್ ಫಿಟ್ ಮಾಡಿದ್ದಾರೆ. ಈ ವಾಲು ಎಲ್ಲಿಗೆ ನೋಡಿ, ಇಲ್ಲಿ ಬಾಡಿ ಕಟ್ ಮಾಡಿ ಬ್ರೀಝಾ ಗಾಡಿಗೆ. ಈ ಮಾರುತಿ ಡಿಸೈರಲ್ಲಿ ಕಂಪ್ನಿ ಫಿಟೆಡ್ ಬಾಡಿಗೆ ಬರುತ್ತಲ್ಲ, ಆ ಥರ ಇದು ಮಾಡಿದ್ದಾರೆ. ಬಾಡಿ ಕಟ್ ಮಾಡಿ ಬಾಡಿನ ತುಕ್ಕಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಪ್ಲಸ್ ಅದು ಫಿಟ್ ಮಾಡಿದ್ರು ಏನಂದರೆ, ಫಿಟ್ ಮಾಡಿದಾಗ ಒಂದು 2-3 ಸಾರಿ ಫಿಲ್ ಆಗುತ್ತೆ, ಆಮೇಲೆ ಮತ್ತೆ ಫಿಲ್ ಆಗಲ್ಲ, ಗನ್ನು ವಾಪಸ್ ಬರುತ್ತೆ ಅನ್ನೋ ಕಂಪ್ಲೇಂಟು. 2 ಸಾರಿ ಕೂಡ ವಾಲ್ ಚೇಂಜ್ ಮಾಡಿಸಿದ್ದಾರೆ. ಇದನ್ನು 2 ಸಾರಿ ವಾಲ್ ಚೇಂಜ್ ಮಾಡಿಸಿದ್ದಾರೆ. ಆದರೂ ಕೂಡ ಅವ್ರಿಗೆ ಸೇಮ್ ಪ್ರಾಬ್ಲಮ್ಮು. ಆದರೂ ಕೂಡ ಅವ್ರಿಗೆ ಸೇಮ್ ಪ್ರಾಬ್ಲಮ್ಮು ಏನು, 2 ಸಾರಿ ವಾಲ್ ಚೇಂಜ್ ಮಾಡಿದ್ರು ಫಿಲ್ಲಿಂಗ್ ಪ್ರಾಬ್ಲಮ್. ಒಂದೊಂದು ಪಂಪಲ್ಲಿ ಆಗುತ್ತೆ, ಒಂದೊಂದು ಪಂಪಲ್ಲಿ ಆಗಲ್ಲ. ಈ ಥರ ಪ್ರಾಬ್ಲಮ್ ಇತ್ತು ಈ ಗಾಡೀಲಿ. ಪ್ಲಸ್ ಇದ್ರ ಜೊತೆಗೆ ಎಲ್ಲ ಕಡೆ ಇದು ಆಗಲ್ವಲ್ಲ ಅಂತೇಳಿ ಎಮರ್ಜೆನ್ಸಿಗೆ ಮುಂದೆ ಕಡೆ ಕೂಡ ಒಂದು ವಾಲ್ ಹಾಕ್ಕೊಂಡಿದ್ದಾರೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಇವಾಗ. ನೋಡಿ, ಇಲ್ಲಿ ಟ್ರೈ ಮಾಡಿದ್ದಾರೆ. 2 ಸಾರಿ ವಾಲ್ ಕೂಡ ಹಾಕ್ಕೊಟ್ಟಿದ್ದಾರೆ. ಪಾಪ ಫಿಟ್ ಮಾಡಿದವ್ರು ಕೂಡ ಹಾಕ್ಕೊಟ್ಟಿದ್ದಾರೆ. ಆದರೂ ಅವ್ರಿಗೆ ಫಿಲ್ಲಿಂಗ್ ಆಗ್ತಿರ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದ ಫಿಲ್ಲಿಂಗ್ ಸಮಸ್ಯೆ ಅಂತ ನಾನು ಪೆಟ್ರೋಲ್ ಕ್ಯಾಪ್ ಒಳಗಡೆನೇ ಹಾಕ್ಕೊಟ್ಟಿದ್ದೀನಿ. ಪೆಟ್ರೋಲ್ ಕ್ಯಾಪ್ ಒಳಗಡೆ ಕೂಡ ಅವರು ಟ್ರೈ ಮಾಡಿ ಪ್ಲಾಸ್ಟಿಕ್ದೆಲ್ಲ ಡ್ಯಾಮೇಜ್ ಮಾಡಿ ಎಲ್ಲ ಮಾಡಿದರು. ಆದರೂ ಅದನ್ನು ಮತ್ತೆ ಸರಿ ಮಾಡಿ ಪೆಟ್ರೋಲ್ ಕ್ಯಾಪ್ ಒಳಗಡೆ ಹಾಕಿದ್ದೀನಿ. ಕಸ್ಟಮರ್ ಕೂಡ ಕೈಲಿ ಕೂಡ 2 ಮಾತು ಮಾತಾಡಿಸ್ತೀನಿ, ನೀವು ನೋಡ್ಬೋದು. ಎಲ್ಲಿ ಫಿಟ್ ಮಾಡಿಸಿರಿ ಏನು ಅನ್ನೋದ್ರ ಬಗ್ಗೆ ನಾವು ಕೇಳಲ್ಲ, ಅದು ಹೇಳೋದು ಇಲ್ಲ, ಬರೀ ಫಿಟ್ ಮಾಡಿರೋ ಮಾತ್ರ ವಿಷಯ ಹೇಳ್ತೀವಿ. ನೋಡಿ, ಇದೇ ಗಾಡಿಗೆ ಅಲ್ಲಿ ಹಿಂದೆಗಡೆ ಎಲ್ಲ ಕಡೆ ಫಿಲ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಎಮರ್ಜೆನ್ಸಿ ವಾಲ್ ಅಂತ ಮುಂದೆ ಕೂಡ ಫಿಲ್ಲಿಂಗ್ ಇಟ್ಕೊಂಡಿದ್ದಾರೆ. ಬಾನೆಟ್ ತೆಗೆದುಬಿಟ್ಟು ಮುಂದೆಗಡೆ ಕೂಡ ಫಿಲ್ಲಿಂಗ್ ಇದೆ. ಇದಕ್ಕೆ 2 ಕಡೆ ಬಾಡಿ ಕಟ್ ಮಾಡಿ ಹಾಕಿದ್ರೂ ಸಕ್ಸಸ್ ಆಗಿಲ್ಲ ಈ ಗಾಡಿಗೆ. ಅಂಥ ಜಾಗದಲ್ಲಿ ನಾನು ಪೆಟ್ರೋಲ್ ಕ್ಯಾಪ್ ಒಳಗಡೆನೇ ಹಾಕ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಕಸ್ಟಮರ್ ಅಭಿಪ್ರಾಯ ಏನು ಅಂತಲೂ ಕೂಡ ಕೇಳ್ತೀನಿ, ನೀವು ಕಂಟಿನ್ಯೂ ನೋಡ್ಬೋದು. ಸರ್, 1-2 ಮಾತು ಹೇಳಿ ಸರ್. ಈಗ ನಾನು ವಾಲ್ ಒಳಗಡೆ ಟ್ಯಾಂಕ್ ಕ್ಯಾಪ್ ಒಳಗಡೆ ವಾಲ್ ಹಾಕ್ಕೊಟ್ನ ಸರ್, ಚೆನ್ನಾಗಿದೆ ಅಲ್ವಾ? ಈಗ ಫಿಟ್ಟಿಂಗ್ ಮಾಡಿಸ್ದೇ ಇರೋರಿಗೆ ಇನ್ನೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಿಟ್ಟಿಂಗ್ ಮಾಡಿಕೊಡು ಅಂತ ಸಿಚುವೇಶನ್ ಇದೆ, ನಾವು ಹೇಳ್ಕೊಡ್ಬೋದು ಅಷ್ಟೇ ಅಲ್ವಾ? ಓಕೆ, ಥ್ಯಾಂಕ್ ಯು ಅಷ್ಟು ಹೇಳಿದ್ರು ಸಾಕು. ಹಂಗೆ ಇವರು ಸೈಡ್ ಫಿಲ್ಲಿಂಗ್ ವಾಲ್ ಬಾಡಿಗೂ ಹಾಕ್ಸಿದ್ದಾರೆ, ಎಮರ್ಜೆನ್ಸಿಗೆ ಇಲ್ಲೂ ಹಾಕ್ಸಿದ್ದಾರೆ. ಆದರೂ ಅವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿರಲಿಲ್ಲ. ಇವಾಗ ನಾನು ಪೆಟ್ರೋಲ್ ಕ್ಯಾಪ್ ಒಳಗಡೆ ಹಾಕ್ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಇನ್ಮೇಲೆ ನೋ ಪ್ರಾಬ್ಲಮ್. ಗ್ಯಾಸ್ ಫಿಲ್ ಆಗಿಲ್ಲ, ಮತ್ತೊಂದು ಗನ್ ಹಿಡಿಲಿಲ್ಲ, ಆ ಸಮಸ್ಯೆಗಳೇ ಇಲ್ಲ. ಹಂಗಾಗಿ ನೀವು ಬನ್ನಿ, CNG ಹಾಕಿಸ್ಕೊಳ್ಳಿ. ನಿಮ್ಮದು ಕೂಡ 50-60% 60% ಫ್ಯೂಲ್ ಕಾಸ್ಟ್ನ ಸೇವ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಳ್ಳೆ ಫಿಟ್ಟಿಂಗ್ ಬೇಕು, ಕ್ಲಿಯರ್ ಆಗಿರಬೇಕು ಅಂತಾರೆ, ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಫಿಟ್ ಮಾಡಿಸ್ಕೊಳ್ಳಿ. ನೀವು ಕೂಡ CNGನ ಡ್ರೈವ್ ಮಾಡಿ ಒಳ್ಳೆ ಫ್ಯೂಲ್ ಕಾಸ್ಟ್ನ ಸೇವ್ ಮಾಡಿ ಚೆನ್ನಾಗಿ ಓಡಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಏನೋ ಮಾಹಿತಿ ಬೇಕಂದ್ರೂ ನಾನು ತೋರಿಸಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಚಾಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.